ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬಹುದು. ಅದು ರಕ್ತ ಚಾಪ್ಟರ್. ಈ ಒಂದು ರಕ್ತ ಚಾಪ್ಟರ್ ಮೇಲೆ ಈಗಾಗಲೇ ಬಹಳಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ಅದಕ್ಕಾಗಿ ಏನ್ ಮಾಡೋಣ ಅಂದ್ರೆ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಬನ್ನಿ, ಯಾವ ಯಾವ ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋವಿಂಗ್. ಈಗ ಮೊದಲ ಭಾಗದಲ್ಲಿ ಏನೇನು ಕೊಟ್ಟಿದ್ದಾರೆ? ಎಸ್ನೋಫಿಲ್ ಕೊಟ್ಟಿದ್ದಾರೆ, RBC, AB ಗ್ರೂಪ್, ಕಿರುತಟ್ಟೆಗಳು ಮತ್ತೆ ಸಿಸ್ಟೋಲ್ ಅನ್ನ ಕೊಟ್ರೆ. ಎರಡನೇ ಭಾಗದಲ್ಲಿ ಹೆಪ್ಪುಗಟ್ಟುವಿಕೆ, ಸಾರ್ವತ್ರಿಕ ಸ್ವೀಕಾರಿ, ಸೋಂಕನ್ನ ವಿರೋಧಿಸೋದು, ಹೃದಯ ಸಂಕೋಚನ ಮತ್ತೆ ಅನಿಲವನ್ನ ಸಾಗಿಸೋದು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡಿ ಕರೆಕ್ಟ್ ಆಪ್ಷನ್ ನ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಹೊಂದಿಸಿ ಬರೆಯಿರಿ. ನಾವು ಏನಾದ್ರೂ ಟಚ್ ಮಾಡಿದೀವಿ ಅಂದ್ರೆ ಯಾವ್ದು ಈಸಿ ಇರುತ್ತೋ ನಮಗ್ ಗೊತ್ತಿದೆಯೋ ಅದನ್ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಅಂದ್ರೆ 2-3 ಮಾರ್ಕ್ ಅಲ್ಲೇ ನಾವು ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದು. ಈಗ RBC, ರೆಡ್ ಬ್ಲಡ್ ಸೆಲ್ಸ್, ಇದರ ಒಂದು ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಅನಿಲವನ್ನ ಸಾಗಿಸೋದು, ಆಕ್ಸಿಜನ್ ನ ಸಾಗಿಸೋದು. ಹಾಗೆ AB ಗ್ರೂಪ್, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ಸ್ವೀಕಾರಿ, ಯೂನಿವರ್ಸಲ್ ರಿಸಿಪಿಯಂಟ್. ಸಾಮಾನ್ಯವಾಗಿ ರಕ್ತದ ಗುಂಪುಗಳು 4 ಇವೆ. ಅದರಲ್ಲಿ AB ಗ್ರೂಪ್ 1, ABO, ಇವು 4 ಗುಂಪುಗಳು. ಇವುಗಳನ್ನ ಕಂಡುಹಿಡಿದವರು ಕಾರ್ಲ್ ಅಂಡ್ ಸ್ಟಿನರ್ ಅವರು. ಈಗ AB ಪಾಸಿಟಿವ್ ಗ್ರೂಪ್ಗೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೆದ್ರೆ, O ನೆಗೆಟಿವ್ಗೆ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಯಾಕೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ ಅಂದ್ರೆ ಈ AB ಗ್ರೂಪ್, ಯಾವ ವ್ಯಕ್ತಿ AB ಗ್ರೂಪ್ ಅನ್ನ ಹೊಂದಿದಾನೋ ಆ ವ್ಯಕ್ತಿ ಈ 4 ಗ್ರೂಪ್ಗಳಿಂದಲೂ ಕೂಡ ರಕ್ತವನ್ನ ಪಡಿಬಹುದು. ಅದಕ್ಕಾಗಿ ಇದನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಈಗ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್, ಇದೇನ್ ಮಾಡುತ್ತೆ ಅಂದ್ರೆ ರಕ್ತವನ್ನ ಹೆಪ್ಪುಗಟ್ಟಿಸುತ್ತೆ. ಯಾಕೆ ಹೆಪ್ಪುಗಟ್ಟಿಸುತ್ತೆ ಅಂದ್ರೆ ಇದರಲ್ಲಿ ಫೈಬ್ರಿನೋಜನ್ ಮತ್ತೆ ಪ್ರೋಥ್ರಾಂಬಿನ್ ಎಂಬ 2 ಪ್ರೋಟೀನ್ಗಳಿರ್ತಾವೆ. ಇದರಿಂದ ರಕ್ತವನ್ನ ಹೆಪ್ಪುಗಟ್ಟಿಸುತ್ತೆ. ಹಾಗೆ ಸಿಸ್ಟೋಲ್, ಇದರ ಒಂದು ಇದೇನಪ್ಪಾ ಅಂದ್ರೆ ಹೃದಯವನ್ನ ಸಂಕೋಚನೆ ಮಾಡುತ್ತೆ. ಈ ಸಿಸ್ಟೋಲ್ ಅನ್ನೋದು ಹೃದಯವನ್ನ ಸಂಕೋಚನೆ ಮಾಡುತ್ತೆ. ಇದರಲ್ಲಿ ಮತ್ತೊಂದು ಬರುತ್ತೆ ಡಯಾಸ್ಟೋಲ್ ಅಂತ. ಈ ಡಯಾಸ್ಟೋಲ್ ಏನ್ ಮಾಡುತ್ತೆ ಅಂದ್ರೆ ಹೃದಯವನ್ನ ವಿಸ್ತಾರಗೊಳಿಸುತ್ತೆ. ಲಾಸ್ಟ್ ಒನ್ ಈಸ್ ಎಸ್ನೋಫಿಲ್. ಇದರ ಒಂದು ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಸೋಂಕನ್ನ ವಿರೋಧಿಸೋದು. ಸಾಮಾನ್ಯವಾಗಿ ಈ ಎಸ್ನೋಫಿಲ್ ಅನ್ನ ನಾವು ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಕಾಣಬಹುದು. ಈ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ 2 ಪ್ರಕಾರಗಳು, ಒಂದು ಗ್ರಾನ್ಯುಲೋಸೈಟ್, ಇನ್ನೊಂದು ಅಗ್ರಾನ್ಯುಲೋಸೈಟ್. ಈ ಗ್ರಾನ್ಯುಲೋಸೈಟ್ ನಲ್ಲಿ ಎಸ್ನೋಫಿಲ್ ಇದೆ. ಈ ಎಸ್ನೋಫಿಲ್ ಏನ್ ಮಾಡುತ್ತೆ ಅಂದ್ರೆ ಸೋಂಕನ್ನ ವಿರೋಧ ಮಾಡುತ್ತೆ. ಹಾಗಾದ್ರೆ ಯಾವ ಆಪ್ಷನ್ ಈ ಒಂದು ಕ್ವಶನ್ಗೆ ಆನ್ಸರ್ ಅಂದ್ರೆ ಈಗ ಎಸ್ನೋಫಿಲ್ ಥರ್ಡ್, A ಥರ್ಡ್ ಇಲ್ಲೋ ಇದೆ, ಇಲ್ಲೂ ಇದೆ. ಆಮೇಲೆ RBC ಫಿಫ್ತ್ ಒನ್, B ಫಿಫ್ತ್, ಇಲ್ಲೂ ಇದೆ, ಇಲ್ಲೂ ಇದೆ. AB ಗ್ರೂಪ್ ಸೆಕೆಂಡ್, C ಸೆಕೆಂಡ್, ಇಲ್ಲೂ ಇದೆ, ಇಲ್ಲೂ ಇಲ್ಲ, ರಾಂಗ್. ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. A ಥರ್ಡ್, B ಫಿಫ್ತ್, C ಸೆಕೆಂಡ್, D ಫಸ್ಟ್, E ಫೋರ್ತ್. ಎಸ್ನೋಫಿಲ್ ಸೋಂಕನ್ನ ವಿರೋಧಿಸೋದು, ರೆಡ್ ಬ್ಲಡ್ ಸೆಲ್ಸ್ ಅನಿಲ ಸಾಗಿಸೋದು, AB ಗ್ರೂಪ್ ಸಾರ್ವತ್ರಿಕ ಸ್ವೀಕಾರಿ, ಕಿರುತಟ್ಟೆಗಳು ರಕ್ತವನ್ನ ಹೆಪ್ಪುಗಟ್ಟಿಸೋದು, ಸಿಸ್ಟೋಲ್ ಬಂದು ಹೃದಯದ ಸಂಕೋಚನ. ಆರೋಗ್ಯಕರ ಕೆಂಪು ರಕ್ತ ಕಣಗಳಿಗೆ ಮತ್ತು ರಕ್ತಹೀನತೆಗೆ ಕಾರಣವಾಗುವ ಖನಿಜ ಯಾವುದು? ಆಪ್ಷನ್ಸ್: ಅಯೋಡಿನ್, ಕ್ರೋಮಿಯಂ, ಕಬ್ಬಿಣ, ಮ್ಯಾಗ್ನೇಷಿಯಂ. ಈಗ RBCಗಳಲ್ಲಿ ಯಾವ ಧಾತು ಇದೆ ಅಂತ ಗೊತ್ತಿದ್ರು ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬಹುದು. ಆನ್ಸರ್ ಇಸ್ ಆಪ್ಷನ್ ಸಿ, ಕಬ್ಬಿಣ. RBCಯಲ್ಲಿ ಕಬ್ಬಿಣ ಇದೆ. ಇದರ ಒಂದು ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ. ಹಾಗೆ RBCಗಳ ಕೊರತೆಯಿಂದ ನಾವು ಅನೇಮಿಯಾ ರೋಗಕ್ಕೆ ತುತ್ತಾಗಬಹುದು. ಇದಕ್ಕೆ ಕಾರಣವಾಗುವಂತ ವಿಟಮಿನ್ಸ್ ಬಂದ್ರೆ ವಿಟಮಿನ್ B12 ಮತ್ತು ವಿಟಮಿನ್ C. ಅನೇಮಿಯಾ ರೋಗಕ್ಕೆ ಕಾರಣವಾದಂತ 2 ವಿಟಮಿನ್ಸ್ಗಳು, ಒಂದು ವಿಟಮಿನ್ B12, ಇನ್ನೊಂದು ವಿಟಮಿನ್ C. ಕೆಳಗಿನ ಜೀವಕೋಶಗಳಲ್ಲಿ ಒಂದು ಪ್ರತಿಜನಕದ ವಿರುದ್ಧ ಪ್ರತಿಕಾಯಗಳನ್ನ ಉತ್ಪಾದಿಸುತ್ತವೆ. ಪ್ರತಿಜನಕ ಅಂದ್ರೆ ಆಂಟಿಜನ್ಸ್, ಪ್ರತಿಕಾಯ ಅಂದ್ರೆ ಆಂಟಿಬಾಡೀಸ್. ಆಪ್ಷನ್ಸ್: ಲಿಂಫೋಸೈಟ್ಸ್, ಎರಿಥ್ರೋಸೈಟ್ಸ್, ಎಸ್ನೋಫಿಲ್ಸ್, ಕಿರುತಟ್ಟೆಗಳು. ಆನ್ಸರ್: ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸ್ಗಳು WBCಯ ಪ್ರಕಾರಗಳಲ್ಲಿ ಒಂದು. ಈ ಲಿಂಫೋಸೈಟ್ಸ್ಗಳಲ್ಲಿ ನಾವು
ಎರಡು ವಿಧಗಳನ್ನ ಕಾಣ್ತೀವಿ. ಒಂದು ಬಿ ಲಿಂಫೋಸೈಟ್ಸ್, ಇನ್ನೊಂದು ಟಿ ಲಿಂಫೋಸೈಟ್ಸ್. ಈ ಬಿ ಲಿಂಫೋಸೈಟ್ಸ್ಗಳೇ ಪ್ರತಿಜನಕದ ವಿರುದ್ಧ ಪ್ರತಿಕಾಯಗಳನ್ನ ಉತ್ಪಾದಿಸ್ತಾವೆ. ಜೀವಕೋಶಗಳಲ್ಲಿ ಒಂದು ಪ್ರತಿಜನಕದ ವಿರುದ್ಧ ಪ್ರತಿಕಾಯಗಳನ್ನ ಉತ್ಪಾದಿಸ್ತವೆ ಅಂದ್ರೆ ಅದಕ್ಕೆ ಆನ್ಸರ್ ಬಂದು ಲಿಂಫೋಸೈಟ್ಸ್, ಅದರಲ್ಲೂ ಬಿ ಲಿಂಫೋಸೈಟ್ಸ್. ಈ ಕೆಳಗಿನ ಜೀವಕೋಶದ ಪ್ರಕಾರಗಳನ್ನ ಪರಿಗಣಿಸಿ. ಇದರಲ್ಲಿ ಎಷ್ಟು ಪ್ರಕಾರಗಳು ಪ್ರಾಣಿ ಜೀವಕೋಶದ ಪ್ರಕಾರಗಳಾಗಿವೆ ಅಂತ ಕ್ವಶನ್. ಮೊನೋಸೈಟ್ಸ್, ಕೊಂಡ್ರೋಸೈಟ್ಸ್, ಬೇಸೋಫಿಲ್ಸ್, ಲಿಂಫೋಸೈಟ್ಸ್ ಇವುಗಳಲ್ಲಿ ಪ್ರಾಣಿ ಜೀವಕೋಶಗಳು ಎಷ್ಟು? ಆಪ್ಷನ್ಸ್ 1, 2, 3, 4. ಆನ್ಸರ್ 4. ಮೊನೋಸೈಟ್ಸ್, ಕೊಂಡ್ರೋಸೈಟ್ಸ್, ಬೇಸೋಫಿಲ್ಸ್, ಲಿಂಫೋಸೈಟ್ಸ್ ಇವುಗಳನ್ನೆಲ್ಲ ಕೂಡ ಪ್ರಾಣಿ ಜೀವಕೋಶಗಳಲ್ಲಿ ಕಾಣಬಹುದು. RH ಫ್ಯಾಕ್ಟರ್ ಇದರ ಮೇಲ್ಮೈ ಮೇಲಿರುವಂತಹ ಪ್ರತಿಜನಕ ಆಗಿದೆ. ಅಂದ್ರೆ ಯಾವುದರ ಮೇಲೆ ಪ್ರತಿಜನಕಗಳು ಕಂಡು ಬರ್ತಾವೆ ಅಂತ ಕ್ವಶನ್. ಆಪ್ಷನ್ಸ್ ಕಿರುತಟ್ಟೆಗಳು, ಲಿಂಫೋಸೈಟ್ಸ್ಗಳು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು. ಆನ್ಸರ್ ಈ ಪ್ರತಿಜನಕಗಳು RBC ಮೇಲ್ಮೈ ಮೇಲೆ ಕಂಡು ಬರ್ತಾವೆ. ಅದರಲ್ಲೂ ಈ RH ಫ್ಯಾಕ್ಟರ್ ಅಲ್ಲಿ RH ಪಾಸಿಟಿವ್ ಮತ್ತೆ RH ನೆಗೆಟಿವ್ ಅಂತ ಎರಡು ಪ್ರಕಾರ. ಕೇವಲ RH ಪಾಸಿಟಿವ್ RBC ಮೇಲ್ಮೈ ಮೇಲೆ ಮಾತ್ರ ಈ ಪ್ರತಿಜನಕಗಳು ಕಂಡು ಬರುತ್ತವೆ. ಹಾಗಾದ್ರೆ ಎಲ್ಲಿ ಪ್ರತಿಜನಕಗಳು ಕಂಡು ಬರ್ತವೆ? RBC ಮೇಲ್ಮೈ ಮೇಲೆ. ಕೆಂಪು ರಕ್ತ ಕಣಗಳು ಹೊಂದಿರುವಂತ ಕೆಂಪು ಬಣ್ಣದ ವರ್ಣದ್ರವ್ಯ ಯಾವುದು? ಅಂದ್ರೆ ರೆಡ್ ಕಲರ್ ಪಿಗ್ಮೆಂಟ್. ಆಪ್ಷನ್ಸ್ ಹಿಮೋಗ್ಲೋಬಿನ್, ಎಂಥ್ರೋಸೈನಿನ್, ಕ್ಲೋರೋಫಿಲ್, ಪ್ಲಾಸ್ಮಾ. ಆನ್ಸರ್ ಹಿಮೋಗ್ಲೋಬಿನ್. ಇದು RBC ಯಲ್ಲಿದ್ದು ಇದರ ಒಂದು ಯಾವುದಕ್ಕೆ ಹೆಲ್ಪ್ ಮಾಡ್ತದಂದ್ರೆ ಅನಿಲಗಳ ಒಂದು ಸಾಗಾಣಿಕೆಗೆ. ಕೇವಲ ಆಕ್ಸಿಜನ್ ಮಾತ್ರವಲ್ಲ, ಕಾರ್ಬನ್ ಡೈಆಕ್ಸೈಡ್ ಕೂಡ ರಕ್ತದಲ್ಲಿ ಸಾಗಾಣಿಕೆಯನ್ನ ಮಾಡ್ತದ. ಅದಕ್ಕೆ ಹೆಲ್ಪ್ ಮಾಡುವಂತದ್ದು ಈ ಹಿಮೋಗ್ಲೋಬಿನ್, RBC ಯಲ್ಲಿರುವಂತ ಹಿಮೋಗ್ಲೋಬಿನ್. ಇದೊಂದು ಕೆಂಪು ಬಣ್ಣದ ವರ್ಣದ್ರವ್ಯ ಆಗಿದೆ. ಸೂಕ್ಷ್ಮ ಜೀವಿಗಳು ಮತ್ತು ಇತರೆ ವಿದೇಶಿ ವಸ್ತುಗಳಿಂದ ದೇಹವನ್ನ ರಕ್ಷಿಸುವಂತಹ ರಕ್ತ ಕಣಗಳು. ಆಪ್ಷನ್ಸ್ ಲ್ಯೂಕೋಸೈಟ್ಸ್, ಕಿರುತಟ್ಟೆಗಳು, ಲಿಂಫೋಸೈಟ್ಸ್. ಲಾಸ್ಟ್ ಒನ್ ಈಸ್ ಎರಿಥ್ರೋಸೈಟ್ಸ್. ಆನ್ಸರ್ ಲ್ಯೂಕೋಸೈಟ್ಸ್. ಅಂದ್ರೆ ಬಿಳಿ ರಕ್ತ ಕಣಗಳನ್ನ ಲ್ಯೂಕೋಸೈಟ್ಸ್ ಗಳಂತ ಕರಿತೀವಿ. ಅಂದ್ರೆ ಬಿಳಿ ರಕ್ತ ಕಣಗಳೇ ಲ್ಯೂಕೋಸೈಟ್ಸ್ ಗಳಾಗಿವೆ. ಇವು ಏನ್ ಮಾಡ್ತಾವಂದ್ರೆ ಜೀವಿಯ ದೇಹದೊಳಗೆ ಹೋಗಿರುವಂತ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡಿ ದೇಹವನ್ನ ರಕ್ಷಿಸುವಂತ ಕಾರ್ಯಗಳನ್ನ ಮಾಡ್ತವೆ. ಅದಕ್ಕಾಗಿ ಇವುಗಳನ್ನ ಸೋಲ್ಜರ್ ಆಫ್ ದ ಬಾಡಿ, ವಾರಿಯರ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ. ಹಾಗಾದ್ರೆ ಈ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ ಗಳ ಒಂದು ವೈಜ್ಞಾನಿಕ ಹೆಸರು ಬಂದು ಥ್ರಾಂಬೋಸೈಟ್ಸ್. ಈ ಕಿರುತಟ್ಟೆ ಅಥವಾ ಪ್ಲೇಟ್ಲೆಟ್ಸ್ ಗಳ ವೈಜ್ಞಾನಿಕ ಹೆಸರು ಬಂದು ಥ್ರಾಂಬೋಸೈಟ್ಸ್. ಹಾಗಾದ್ರೆ ಈ ಎರಿಥ್ರೋಸೈಟ್ಸ್ ಗಳು RBC ಯ ಒಂದು ವೈಜ್ಞಾನಿಕ ಹೆಸರಾಗಿದೆ. ಅಂದ್ರೆ RBC ಗಳನ್ನ ಎರಿಥ್ರೋಸೈಟ್ಸ್ ಗಳಂತ ಕರಿತೀವಿ. ಬಿಳಿ ರಕ್ತ ಕಣಗಳ ಒಂದು ವೈಜ್ಞಾನಿಕ ಹೆಸರು ಬಂದು ಲ್ಯೂಕೋಸೈಟ್ಸ್. ಕಿರುತಟ್ಟೆಗಳ ಒಂದು ವೈಜ್ಞಾನಿಕ ಹೆಸರು ಬಂದು ಥ್ರಾಂಬೋಸೈಟ್ಸ್. ಎರಿಥ್ರೋಸೈಟ್ಸ್ ಇವು RBC ಯ ಒಂದು ವೈಜ್ಞಾನಿಕ ಹೆಸರು. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಲ್ಯೂಕೋಸೈಟ್ಸ್. ಇವು ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡಿ ದೇಹವನ್ನ ರಕ್ಷಿಸುವಂತ ರಕ್ತ ಕಣಗಳು ಬಿಳಿ ರಕ್ತ ಕಣಗಳಾಗಿವೆ. ರಕ್ತವು ಯಾವ ದ್ರವ ಮಾಧ್ಯಮವನ್ನ ಒಳಗೊಂಡಿದೆ? ರಕ್ತವು ಯಾವ ದ್ರವ ಮಾಧ್ಯಮವನ್ನ ಒಳಗೊಂಡಿರುತ್ತದೆ? ಆಪ್ಷನ್ಸ್ ಲಿಂಫ್, ಕಿರುತಟ್ಟೆಗಳು, ಪ್ಲಾಸ್ಮಾ, ಎಲ್ಲವೂ. ಆನ್ಸರ್ ಪ್ಲಾಸ್ಮಾ. ಇದು ರಕ್ತದ ದ್ರವ ಮಾಧ್ಯಮವಾದ್ರೆ ಘನ ಮಾಧ್ಯಮ ಯಾವುದು? ಘನ ಮಾಧ್ಯಮ ಬಂದು RBC, WBC ಮತ್ತು ಪ್ಲೇಟ್ಲೆಟ್ಸ್ಗಳು. ಈ ಪ್ಲಾಸ್ಮಾ ರಕ್ತದಲ್ಲಿ 55% ಕಂಡು ಬಂದ್ರೆ ಘನ ಮಾಧ್ಯಮ RBC, WBC ಮತ್ತು ಪ್ಲೇಟ್ಲೆಟ್ಸ್ಗಳು 45% ಕಂಡು ಬರ್ತವೆ. ಹಾಗಾದ್ರೆ ರಕ್ತದಲ್ಲಿ ಅತಿ ಹೆಚ್ಚಾಗಿ ಯಾವ ಮಾಧ್ಯಮ ಇದೆ ಅಂದ್ರೆ ದ್ರವ ಮಾಧ್ಯಮ, ಅದು ಪ್ಲಾಸ್ಮಾ. ರಕ್ತದಲ್ಲಿ ಪ್ಲಾಸ್ಮಾ ಅನ್ನೋದು ದ್ರವ ಮಾಧ್ಯಮವಾದ್ರೆ ಘನ ಮಾಧ್ಯಮ ಬಂದು RBC, WBC ಮತ್ತು ಪ್ಲೇಟ್ಲೆಟ್ಸ್ಗಳು. ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತ ಹೆಪ್ಪುಗಟ್ಟುವಂತೆ ಮಾಡುವ ರಕ್ತದ ಕಣ? ಆಪ್ಷನ್ಸ್ ಕೆಂಪು ರಕ್ತ ಕಣಗಳು, ಎಸಿನೋಫಿಲ್ಸ್, ಕಿರುತಟ್ಟೆಗಳು, ಮೊನೋಸೈಟ್ಸ್. ಆನ್ಸರ್ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಇವು ರಕ್ತವನ್ನ ಹೆಪ್ಪುಗಟ್ಟುವಂತೆ ಮಾಡುವ ರಕ್ತದ ಕಣಗಳಾಗಿವೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿರುವಂತಹ ಪ್ರೋಟೀನ್ಗಳು ಫೈಬ್ರಿನೋಜನ್ ಮತ್ತು ಪ್ರೋಥ್ರಾಂಬಿನ್. ಇವು ರಕ್ತವನ್ನ ಹೆಪ್ಪುಗಟ್ಟುವಂತೆ ಮಾಡುವ ರಕ್ತದ ಒಂದು ಪ್ರೋಟೀನ್ಗಳಾಗಿವೆ. ಹಾಗಾದ್ರೆ ಯಾವ ಒಂದು ಪ್ರೋಟೀನ್ ರಕ್ತವನ್ನ ಹೆಪ್ಪುಗಟ್ಟದಂತೆ ಮಾಡುವಂತದ್ದು? ಅದು ಹೆಪಾರಿನ್. ಈ ಹೆಪಾರಿನ್ ಅನ್ನೋದು ರಕ್ತವನ್ನ ಹೆಪ್ಪುಗಟ್ಟದಂತೆ ಮಾಡುವಂತ ಪ್ರೋಟೀನ್ ಆಗಿದೆ. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಕಿರುತಟ್ಟೆಗಳು. ಇದು
ರಕ್ತ ಹೆಪ್ಪುಗಟ್ಟುವಂತೆ ಮಾಡುವ ರಕ್ತದ ಕಣಗಳಾಗಿವೆ. ಅಧಿಕ ರಕ್ತದೊತ್ತಡ ಹೊಂದಿದ ವ್ಯಕ್ತಿಗೆ ಇದರ ಸೇವನೆ ಕಡಿಮೆ ಮಾಡಲು ಸೂಚಿಸಲಾಗುತ್ತದೆ. ಹೈ ಬ್ಲಡ್ ಪ್ರೆಷರ್ ಇರುವಂತಹ ವ್ಯಕ್ತಿಗೆ ಈ ಕೆಳಗಿನವುಗಳಲ್ಲಿ ಯಾವುದರ ಒಂದು ಸೇವನೆ ಕಡಿಮೆ ಮಾಡಲು ಸೂಚನೆಯನ್ನ ಕೊಡಲಾಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್: ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಸೋಡಿಯಂ ಯಾವುದು ಅಲ್ಲ. ಆನ್ಸರ್ ಸೋಡಿಯಂ. ಇದರ ಒಂದು ಸೇವನೆಯನ್ನ ಕಡಿಮೆ ಮಾಡಬೇಕಾಗುತ್ತೆ ಯಾರು ಹೈ ಬ್ಲಡ್ ಪ್ರೆಷರ್ ಅನ್ನ ಹೊಂದಿರ್ತಾರೋ ಅವರು. ಯಾವ ರಕ್ತದ ಪ್ರಕಾರವು ಸಾರ್ವತ್ರಿಕ ದಾನಿಯಾಗಿದೆ? ವಿಚ್ ಇಸ್ ದಿ ಯೂನಿವರ್ಸಲ್ ಡೋನರ್? ಆಪ್ಷನ್ಸ್: AB ನೆಗೆಟಿವ್, AB ಪಾಸಿಟಿವ್, O ನೆಗೆಟಿವ್, O ಪಾಸಿಟಿವ್. ಫ್ರೆಂಡ್ಸ್, ನಾವು ಟೋಟಲ್ ಆಗಿ ರಕ್ತದ ಗುಂಪುಗಳನ್ನ 4 ರೀತಿಯಲ್ಲಿ ಕಾಣ್ತೀವಿ: A, B, AB ಮತ್ತೆ O. ಇದರಲ್ಲಿ ಮತ್ತೆ A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, AB ಪ್ಲಸ್, AB ನೆಗೆಟಿವ್ ಅಂತ ವರ್ಗೀಕರಣ ಮಾಡ್ತೀವಿ. ಇಲ್ಲಿ ಸಾರ್ವತ್ರಿಕ ದಾನಿ ಬಂದು ನೆಗೆಟಿವ್. ಅಂದ್ರೆ O ನೆಗೆಟಿವ್ ರಕ್ತದ ಗುಂಪನ್ನ ಹೊಂದಿರುವ ವ್ಯಕ್ತಿ ಉಳಿದ ರಕ್ತದ ಗುಂಪನ್ನ ಹೊಂದಿರುವಂತ ವ್ಯಕ್ತಿಗಳಿಗೆ ರಕ್ತವನ್ನ ನೀಡಬಹುದು. ಅದಕ್ಕಾಗಿ ಇದನ್ನ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಹಾಗಾದ್ರೆ ಸಾರ್ವತ್ರಿಕ ಸ್ವೀಕಾರಿ ಬಂದ್ರೆ AB ಪಾಸಿಟಿವ್. ಹಾಗಂದ್ರೆ AB ಪಾಸಿಟಿವ್ ರಕ್ತದ ಗುಂಪನ್ನ ಹೊಂದಿರುವ ವ್ಯಕ್ತಿ ಉಳಿದ ರಕ್ತದ ಗುಂಪುಗಳನ್ನ ಹೊಂದಿರುವಂತ ವ್ಯಕ್ತಿಗಳಿಂದ ರಕ್ತವನ್ನ ಪಡಿಬಹುದು. ಅದಕ್ಕಾಗಿ ಇದನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. AB ಪಾಸಿಟಿವ್ ಬಂದ್ರೆ ಸಾರ್ವತ್ರಿಕ ಸ್ವೀಕಾರಿ, O ನೆಗೆಟಿವ್ ಬಂದ್ರೆ ಸಾರ್ವತ್ರಿಕ ದಾನಿ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಮಾನವನ ದೇಹದಲ್ಲಿರುವಂತ ಅತಿ ದೊಡ್ಡ ಕಾರ್ಪಸಲ್ಸ್ ಯಾವುದು? ಆಪ್ಷನ್ಸ್: ಎರಿಥ್ರೋಸೈಟ್ಸ್, ಲಿಂಫೋಸೈಟ್ಸ್, ಮೊನೋಸೈಟ್ಸ್, ಬೇಸೋಫಿಲ್ಸ್. ಆನ್ಸರ್: ಮೊನೋಸೈಟ್ಸ್. ಇದು ಬಿಳಿ ರಕ್ತ ಕಣದ ಒಂದು ಭಾಗನೇ. ಅಂದ್ರೆ ಬಿಳಿ ರಕ್ತ ಕಣಗಳಲ್ಲಿ ನಾವು ಸಾಮಾನ್ಯವಾಗಿ 2 ಪ್ರಕಾರಗಳನ್ನ ಕಾಣ್ತೀವಿ. ಒಂದು ಗ್ರ್ಯಾನ್ಯುಲೋಸೈಟ್ಸ್, ಇನ್ನೊಂದು ಅಗ್ರ್ಯಾನ್ಯುಲೋಸೈಟ್ಸ್. ಈ ಅಗ್ರ್ಯಾನ್ಯುಲೋಸೈಟ್ಸ್ ನಲ್ಲಿ ಬರುವಂತಹದ್ದೇ ಮೊನೋಸೈಟ್ ಆಗಿದೆ. ಈ ಮೊನೋಸೈಟು ಮಾನವನ ದೇಹದಲ್ಲಿರುವಂತ ಅತಿ ದೊಡ್ಡ ಒಂದು ಕಾರ್ಪಸಲ್ಸ್. ಇಲ್ಲಿ ನೀವು ಕನ್ಫ್ಯೂಷನ್ ಆಗಬಾರ್ದು. ಇನ್ನೊಂದು ನ್ಯೂಟ್ರೋಫಿಲ್ ಅಂತ ಒಂದು ಕಾರ್ಪಸಲ್ ಬರುತ್ತೆ. ಅದು ಗ್ರ್ಯಾನ್ಯುಲೋಸೈಟ್ ನ ಒಂದು ಭಾಗ. ಅದು ಅತಿ ಹೇರಳವಾಗಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಕಾರ್ಪಸಲ್ಸ್. ಆದ್ರೆ ಮೊನೋಸೈಟ್ಸು ಇದು ಅತಿ ದೊಡ್ಡ ಒಂದು ಕಾರ್ಪಸಲ್ ಆಗಿದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ರಕ್ತ ಒಂದು ಏನಾಗಿದೆ? ಎಪಿಥೀಲಿಯಲ್ ಟಿಶ್ಯೂ, ಎಂಡೋಥೀಲಿಯಲ್ ಟಿಶ್ಯೂ, ಗ್ಲ್ಯಾಂಡ್ಯುಲರ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶ. ಆನ್ಸರ್: ರಕ್ತ ಒಂದು ಕನೆಕ್ಟಿವ್ ಟಿಶ್ಯೂ, ವ್ಯಾಸ್ಕ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಥವಾ ನಾಳೀಯ ಸಂಯೋಜಕ ಆಗಿದೆ. ಇದರ ಕೊರತೆಯಿಂದ ಸೀರಂ ರಕ್ತದಿಂದ ಸ್ವಲ್ಪ ಭಿನ್ನ ಆಗಿದೆ, ಅಂದ್ರೆ ವ್ಯತ್ಯಾಸ ಕಂಡುಬರುತ್ತೆ. ಆಪ್ಷನ್ಸ್: ಸೀರಂ ರಕ್ತ ಮತ್ತು ಫೈಬ್ರಿನೋಜನ್ ಅನ್ನ ಹೊಂದಿದೆ, ಪ್ಲಾಸ್ಮಾ ಲಿಂಫೋಸೈಟ್ಸ್ ಗಳನ್ನ ಹೊಂದಿಲ್ಲ. ರಕ್ತವು ಪ್ಲಾಸ್ಮಾ, ಆರ್ಬಿಸಿ, ಡಬ್ಲ್ಯೂಬಿಸಿ ಮತ್ತು ಪ್ಲೇಟ್ಲೆಟ್ಸ್ ಗಳನ್ನ ಒಳಗೊಂಡಿರುತ್ತದೆ. ದುಗ್ಧರಸವು ಆರ್ಬಿಸಿ ಮತ್ತು ಡಬ್ಲ್ಯೂಬಿಸಿ ಗಳನ್ನ ಹೊಂದಿದೆ. ಆನ್ಸರ್: ಆಪ್ಷನ್ ನಂಬರ್ ಸಿ. ರಕ್ತ ಪ್ಲಾಸ್ಮಾ, ಆರ್ಬಿಸಿ, ಡಬ್ಲ್ಯೂಬಿಸಿ ಮತ್ತು ಪ್ಲೇಟ್ಲೆಟ್ಸ್ ಗಳನ್ನ ಒಳಗೊಂಡಿದ್ರೆ ಸೀರಂ ಈ ಆರ್ಬಿಸಿ, ಡಬ್ಲ್ಯೂಬಿಸಿ ಮತ್ತು ಪ್ಲೇಟ್ಲೆಟ್ಸ್ ಗಳನ್ನ ಒಳಗೊಂಡಿರೋದಿಲ್ಲ. ಇದೇ ಇವುಗಳಿಗಿರುವಂತಹ ವ್ಯತ್ಯಾಸ. ಡಿಎನ್ಎಯಲ್ಲಿ ಇದು ಇರುವುದಿಲ್ಲ. ಆಪ್ಷನ್ಸ್: ಅಂಡಾಣು, ಕೂದಲಿನಲ್ಲಿ ಸ್ಪರ್ಮೆಟೋಜೋವಾ, ಲಾಸ್ಟ್ ಒನ್ ಆರ್ಬಿಸಿ. ಆನ್ಸರ್: ಆರ್ಬಿಸಿ. ಈ ರೆಡ್ ಬ್ಲಡ್ ಸೆಲ್ಸ್ ಅನ್ನೋ ಒಂದು ರಕ್ತದ ಕಣದಲ್ಲಿ ನ್ಯೂಕ್ಲಿಯಸ್ ಇಲ್ಲದೆ ಇರುವ ಕಾರಣದಿಂದ ಡಿಎನ್ಎ ಕೂಡ ಇರುವುದಿಲ್ಲ. ಆನ್ಸರ್ ಫಾರ್ ದಿಸ್ ರೆಡ್ ಬ್ಲಡ್ ಸೆಲ್ಸ್. ಹೆಪಾರಿನ್ ಮತ್ತು ಹಿಸ್ಟಮೈನ್ ಗಳನ್ನ ಹೊಂದಿರುವಂತಹ ಡಬ್ಲ್ಯೂಬಿಸಿಯ ಭಾಗ ಯಾವುದು? ಆಪ್ಷನ್ಸ್: ಬೇಸೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್, ಎಸಿನೋಫಿಲ್ಸ್. ಇದಕ್ಕೆ ಆನ್ಸರ್ ಬೇಸೋಫಿಲ್. ಇದು ಡಬ್ಲ್ಯೂಬಿಸಿಯ ಭಾಗನೇ, ಅದರಲ್ಲೂ ಗ್ರ್ಯಾನ್ಯುಲೋಸೈಟ್ ನಲ್ಲಿ ಕಂಡುಬರುವಂತ ಭಾಗ ಆಗಿದೆ. ಇದರಲ್ಲಿ ಹೆಪಾರಿನ್ ಮತ್ತು ಹಿಸ್ಟಮೈನ್ ಗಳನ್ನ ಇದು ಹೊಂದಿದೆ. ಈ ಹೆಪಾರಿನ್ ಅನ್ನೋದು ರಕ್ತ ಹೆಪ್ಪುಗಟ್ಟದಂತೆ ಮಾಡುವಂತ ಪ್ರೋಟೀನ್ ಆಗಿದೆ. ಹಾಗಾದ್ರೆ ಈ ಒಂದು ಹೆಪಾರಿನ್ ಇರುವುದು ಡಬ್ಲ್ಯೂಬಿಸಿಯ ಭಾಗ ಆಗಿರುವಂತ ಬೇಸೋಫಿಲ್ ನಲ್ಲಿ ಇದೆ. ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದ್ದು, ಮುಂದಿನ ಸೆಷನ್ ನಲ್ಲಿ ಕೂಡ ನಾನು ರಕ್ತಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ತರ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.